ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಹೆಣ್ಣು ಭ್ರೂಣ ಹತ್ಯೆಯೂ ನಡೀತಾ ಇದೆ. ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದು ಮಹಿಳೆಯರಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂದು ಸಿಐಟಿಯುನ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಲ್ಲಾ ವಲಯಗಳಲ್ಲಿ ಮಹಿಳೆಯರಿಗೆ ಸಮಾನ ಕೆಲಸ, ಸಮಾನ ವೇತನ ನೀಡಬೇಕು. ಹೆರಿಗೆ ರಜೆ, ಹೆರಿಗೆ ಸೌಲಭ್ಯಗಳನ್ನು ನೀಡಬೇಕು. ತೃತೀಯ ಲಿಂಗಿಗಳ ಹಕ್ಕುಗಳನ್ನು ಖಚಿತಪಡಿಸಬೇಕು. ಸಂಸತ್ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ತರಬೇಕು ಸೇರಿದಂತೆ ನಾನಾ ಬೇಡಿಕೆಗೆ ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮನವಿ ಪತ್ರ ಸಲ್ಲಿಸಿದರು. ಮಹಿಳೆಯರ ಮೇಲಿನ ದಬ್ಬಾಳಿಕೆಗಳು ನಿಲ್ಲಲೇ, ಮಹಿಳೆಯರ ಮೇಲಿನ ದಬ್ಬಾಳಿಕೆಗಳು ನಿಲ್ಲಲೇ. ಜಿಂದಾಬಾದ್ ಜಿಂದಾಬಾದ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಚಿರಾಯುವಾಗಲಿ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಲೇಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಲೇಬೇಕು. ದುಡಿಯುವ ಮಹಿಳೆಯರ ಅಂತಾರಾಷ್ಟ್ರೀಯ ಅಂಗನವಾಡಿ ಮಹಿಳೆಯರ ದಿನಾಚರಣೆ ಯಶಸ್ವಿಯಾಗಲಿ. ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಶಸ್ವಿಯಾಗಲಿ. ಕಂಪ್ಲೇಂಟ್ ಮುನಿರಾಜ್ ಕಂಪ್ಲೇಂಟ್ ದಿನಾಚರಣೆ ಚಿರಾಯುವಾಗಲಿ. ರಾಜ್ಯಾದ್ಯಂತ ಮಹಿಳಾ ದಿನಾಚರಣೆ ಚಿರಾಯುವಾಗಲಿ. ಸಿಐಟಿಯು ಜಿಂದಾಬಾದ್. ನ್ಯಾಯಕ್ಕಾಗಿ ಹೋರಾಟ, ಇಲ್ಲಿವರೆಗೂ ಹೋರಾಟ. ಮಹಿಳೆಯರಿಗೆ ರಕ್ಷಣೆ ನೀಡದಿರುವ ಸರ್ಕಾರಗಳಿಗೆ ಮಹಿಳಾ ವಿರೋಧಿ ಕೇಂದ್ರನೇ ಬರಲಿ. ಯಾತಕ್ಕಾಗಿ ಹೋರಾಟ? ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ನಮ್ಮ ಸಿಐಟಿಯು ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮುಂದೆ ಮಾಡಿಬಿಟ್ಟು ಡಿಸಿ ಅವರ ಮುಖಾಂತರ ಸರ್ಕಾರಗಳಿಗೆ ಒಂದು ಮನವಿ ಕೊಡುವಂತ ವ್ಯವಸ್ಥೆ ನಮ್ಮ ಸಿಐಟಿಯು ನೇತೃತ್ವದಲ್ಲಿ ಮಹಿಳಾ ಕಾರ್ಮಿಕ ವರ್ಗದವರೆಲ್ಲ ಸೇರಿ ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ. ದುಡಿಯೋರ ಪರವಾಗಿ ಇವತ್ತು ಸರ್ಕಾರಗಳಿಲ್ಲ, ಮಹಿಳೆಯರ ಪರವಾಗಿ ಸರ್ಕಾರ ಇಲ್ಲ. ಮಾತೆತ್ತಿದ್ರೆ ಸರ್ಕಾರ ಮಹಿಳೆಯರ ಪರವಾಗಿದ್ದೀವಿ ಅಂತಾರೆ. ಉದಾಹರಣೆ ನಾವೇ ಇದ್ದೀವಿ. ಬಿಸಿ ಊಟ ನೌಕರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಮಹಿಳೆಯರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮತ್ತು ಅಂಗನವಾಡಿ ನೌಕರು ಅಷ್ಟೇ 1.5 ಲಕ್ಷ ಅಲ್ಲೂ ಇದ್ದಾರೆ. ನಮಗೆ ದಿನಗೂಲಿ ಮಾಡಿ ಅಂತ ಕೇಳ್ತಾ ಇದ್ವಿ. ನಾವು ಸಹ ಮಹಿಳೆಯರು ಹಲವಾರು ಆಫೀಸ್ಗಳಲ್ಲಿ ಮತ್ತು ದೌರ್ಜನ್ಯಗಳು ತುಂಬ ಇದೆ. ಆ ದೌರ್ಜನ್ಯ ಹೆಣ್ಮಕ್ಳಿಗೆ ಇವತ್ತು ಭಾಳ ನೋವು ಕೊಟ್ಟಿದೆ. ಯಾಕೆಂದರೆ ಲೈಂಗಿಕವಾಗಿರ್ಬೋದು, ಹೆಣ್ಮಕ್ಳು ನೇರವಾಗಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಲ್ಲ ರೀತಿಯಲ್ಲಿ ಕಿರುಕುಳವನ್ನು ಅನುಭವಿಸ್ತಾ ಇದ್ವಿ. ಆ ಅನುಭವಿಸೋದನ್ನ ಸರ್ಕಾರಗಳು ಕೂಡಲೇ ಅದನ್ನು ನಿರ್ಧಾರ ಮಾಡಿ ತಗೊಳ್ಬೇಕು. ಅಂದರೆ ಬೇಡಿಕೆಯಲ್ಲಿದೆ ನಮ್ಮದು. ದಿನಗೂಲಿ ನೌಕರು ಬಿಸಿ ಊಟ ನೌಕರಿ ಮಾಡ್ಕೋಬೇಕು, ಆಶಾದವ್ರಿಗೆ ಮಾಡ್ಕೋಬೇಕು, ಅಂಗನವಾಡಿಯವ್ರಿಗೆ ಮಾಡ್ಕೋಬೇಕು. ಎಲ್ಲಿ ಪರ್ಮನೆಂಟ್ ನೌಕರು ನಮ್ಮ ಮಹಿಳೆಯರಿಲ್ಲ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡ್ಕೊಳ್ಬೇಕು. ಅವಾಗ ನಾವು ಈ ಸರ್ಕಾರಗಳನ್ನ ಒಪ್ಕೊಳ್ಬೇಕಾಗ್ತಿದೆ ಮಹಿಳೆಯರ ಪರವಾಗಿದೆ ಅಂತೇಳಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಹಿಳೆಯರ ಪರವಾಗಿ ಇವತ್ತಿಲ್ಲ ಅಂತೇಳಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಇಡೀ ದೇಶದಲ್ಲಿ ತೋರಿಸ್ತಾ ಇದ್ದೀವಿ. ಏನಂತೇಳಿ ಸರ್ಕಾರ ಕೂಡಲೇ ನಮ್ಮ ಮನವಿಯನ್ನು ತಗೊಂಡು ಸ್ವೀಕರಿಸಿ ಮಹಿಳೆಯರ ಪರವಾಗಿ ಮಾತಾಡಬೇಕು ಅಂತ ಹೇಳ್ತಾ, ಮಹಿಳಾ ದಿನಾಚರಣೆಯನ್ನು ನಾವು ಈ ದಿನ ಸಿಐಟಿಯು ಕರೆಯ ಮೇರೆಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆನೂ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಮಹಿಳೆಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಹಿಳೆಯರನ್ನು ಇವತ್ತು ಸಾಕಷ್ಟು ಶೋಷಣೆಗೆ ಒಳಗಾಗಿದ್ದಾರೆ. ಇದನ್ನು ತಡೆಗಟ್ಟಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸರಿಯಾದಂಥ ಕಾನೂನುಗಳನ್ನು ತರ್ತಾ ಇಲ್ಲ. ಹಾಗಾಗಿ ಇವತ್ತು ಮಹಿಳೆಯರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಇವತ್ತು ಅತ್ಯಾಚಾರಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇವ್ರ ಮೇಲೆ ನಡೀತಾ ಇದೆ. ಇಂಥ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಇವತ್ತು ಈ ಒಂದು ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸೂಕ್ತವಾದಂಥ ಸರಿಯಾದಂಥ ಕಾನೂನುಗಳನ್ನು ತರೋದ್ರ ಮುಖಾಂತರ ಈ ಒಂದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡಿಲಿಕ್ಕೆ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ. ಸಾಕಷ್ಟು ಇವತ್ತು ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ನಾವಿವತ್ತು ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮುಖಾಂತರ ಇವತ್ತು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಭಟನೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಹಿಳಾ ದಿನಾಚರಣೆ ದಿನ ಇಂಥ ಒಂದು ಏನು ದೌರ್ಜನ್ಯಗಳಿದ್ದಾವೆ ಅದನ್ನು ತಡೆಗಟ್ಟಬೇಕು ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಹಾಕ್ತಾ ಇದ್ದೀವಿ.